ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಪುಟ ಸಭೆಯ ಎಲ್ಲ ಸಚಿವರುಗಳಲ್ಲಿ ಈ ಹಿಂದೆ ಸ್ವಾತಂತ್ರ್ಯ ಸಿಕ್ಕಲ್ಲಿ ಇಲ್ಲಿನವರೆಗೂ ಕೂಡ ನಮ್ಮ ಸಮುದಾಯದ ಸುಮಾರು ರಾಜ್ಯಾದ್ಯಂತ ಇರತಕ್ಕಂಥ ಅತಿ ಹೆಚ್ಚಿನ ಸಮುದಾಯ ಇದ್ರೂ ಕೂಡ ನಮ್ಮ ಮತ ಪಡೆದು ಚುನಾವಣೆ ಸಮಯದಲ್ಲಿ ಮಾತ್ರ ನಮ್ಮನ್ನ ನೆನಪಿಸ್ತಕ್ಕಂಥ ಕೆಲಸ ಮಾಡಿದ್ರ. ನಮ್ಮ ಗುರುದಾಗಿರ್ತಕ್ಕಂಥ ಈಶಾಣ ಅಂಬಿಗರ ಚೌಳಿಯನ್ನ ಅಭಿವೃದ್ಧಿ ನಿಗಮ ಮಾಡಿದ್ರು. ಯಾಕೆ ಮಾಡಿದ್ರು ಅಂತಕ್ಕಂಥದ್ದು ನಾವು ಏನಂದ್ರೆ, ಅದು ಮಾಡಿದ ಮ್ಯಾಕ ಅವ್ರ ಹೆಸರನ್ನು ದಿನನಿತ್ಯ ಚಾಲ್ತಿಯಲ್ಲಿರಬೇಕು, ಬೆಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅದರ ನಿಗಮ ಮಾಡಿ, ಆ ನಿಗಮದಿಂದ ಸಾಲ ಸೌಲಭ್ಯ ಸಿಗಬೇಕಂತಕ್ಕಂಥ ದೃಷ್ಟಿಯಿಂದ ನಿಗಮ ಮಾಡಿರುವ ಹೊರತಾಗಿ ಅದಕ್ಕೆ ಅನುದಾನ ಸರಿಯಾಗಿ ಬಿಡುಗಡೆ ಮಾಡದೆ ನಮ್ಗಿಂತ ಕಡಿಮೆ ಜನಸಂಖ್ಯೆ ಇರತಕ್ಕಂಥ ಜನಗಳಿಗೆ ಹೆಚ್ಚಿನಂತೂ ಮಾಡಿರ್ತಕ್ಕಂಥ ನಮಗೆ ತಪ್ಪೇನಿಲ್ಲ. ಆದ್ರೆ ನಮಗೆ ಜನಸಂಖ್ಯೆ ಅನುಗುಣವಾಗಿ ಹಣ ಬಿಡುಗಡೆ ಆಗಬೇಕಾಗಿತ್ತು. ಬಜೆಟ್ನಲ್ಲಿ ನಮ್ಗೆ ಮಾಡಿಲ್ಲ. ಆದ್ರೆ 6,25,00,000 ಮಾಡಿರ್ತಕ್ಕಂಥದ್ದು ಇದು ದುರದೃಷ್ಟಕರ. ಮಾನ್ಯ ಮುಖ್ಯಮಂತ್ರಿಗಳು ಈ ಹಣವನ್ನು ವಾಪಸ್ ಪಡಿಬೇಕಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅದ. ಆದ್ರೆ ನಿಗಮ ಮಾಡಿದ್ರು ಮಾಡಲಾರ್ದಂಗದ ಮೂಗಿಗೆ ತುಪ್ಪ ಸವರಿದಂಗೆ ಮಾಡಿರ್ತಕ್ಕಂಥ ಕೆಲಸ ಈ ಬಜೆಟ್ನಲ್ಲಿ ಆಗ್ಯದ. ತಕ್ಷಣ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸಕ್ಕೆ ಏನಾದಂದ್ರೆ, ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಖಿಲ ಭಾರತೀಯ ಪೊಲೀಸ್ ಸಮಾಜದ ರಾಜ್ಯಾಧ್ಯಕ್ಷರಾಗಿದ್ದ ದತ್ತಾತ್ರೇಯ ರೆಡ್ಡಿ ಅವರು ನೇತೃತ್ವದಲ್ಲಿ ವಿಭಾಗೀಯ ಮಟ್ಟದ ಸಭೆಯನ್ನು ಶೀಘ್ರದಲ್ಲಿ ಕಲಬುರಗಿಯಲ್ಲಿ ಕರೆತಕ್ಕಂಥ ವ್ಯವಸ್ಥೆಗೆ ನಾವು ಮುಂದಾಗಿದ್ದೀವಿ. ನಮ್ಮ ಸಮಾಜ ಜನಸಂಖ್ಯೆ ರಾಜ್ಯದಲ್ಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥ ಏರಿಯಾ ಅಂದ್ರೆ ಮೊದಲನೇದು ಗುರುಮಿಟ್ಕಲ್ಲು, 2ನೇದು ಚಿತ್ತಾಪುರ, 3ನೇದು ಜವರಿಗೆ, 4ನೇದು ಅಫಜಲ್ಪುರ. ಈ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ರೂ ಕೂಡ ಆ ನಮ್ಮ ಸಮುದಾಯದ ಶಕ್ತಿ ಬಲದಿಂದ ಇವತ್ತು ಸಾಕಷ್ಟು ರಾಜಕೀಯನ ಅನುಭವಿಸಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು 40 ವರ್ಷ ಆರಿಸಿದ್ರು ಕೂಡ ಇವತ್ತೇನಂದ್ರೆ ನಮ್ಮ ಸಮುದಾಯಕ್ಕೆ ಯಾಕೆ ಗುರುತಿಸಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಮತ್ತೆ 2ನೇ ದಿನ ಜವರಿಗೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಧರ್ಮಸಿಂಗ್ ಸಾಹೇಬರು ಇವತ್ತು ಮುಖ್ಯಮಂತ್ರಿ ಆಗೋದ್ರು. ಅದು ಯಲಹಂಕ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ರು ಕೂಡ ಅಲ್ಲಿ ಕೂಡ ಏನಂದ್ರೆ ನಮಗೆ ನಿರ್ಲಕ್ಷ್ಯ ಆಗ್ಯದ. ಆಮೇಲೆ ಈಗ ಕೂಡ ಅವ್ರ ಮಗನ ಕೂಡ ಅಲ್ಲಿ MLA ಆಗಿದ್ದಾರೆ ಅಜಯ್ ಸಿಂಗ್. ಮತ್ತೆ ಚಿತ್ತಾಪುರದಲ್ಲಿ ಕೂಡ ಪ್ರಿಯಾಂಕಾ ಸಾಹೇಬರು MLA ಆಗಿದ್ದಾರೆ. ಯಾಕೆ ನಾವು ಮನೆಯೇ ಕೊಡ್ಬೇಕಾ? ನಾವು ಮನೆಯೇ ಕೊಡೋದು ಇರುತ್ತಿಲ್ಲ, ಮನೆ ಕೊಡದಾರದೆ ಮಾಡಬೇಕಾಗಿತ್ತು. ಇದರಲ್ಲಿ ಮಾಡಿದಾರೆ, ತಪ್ಪು ಮಾಡಿದಾರ, ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಕ್ಕಂಥ ಫೈಲ್ ಅದ ಸಾಕಷ್ಟು ಬಾರಿ 8 ಬಾರಿ ವಾಪಸ್ ಬಂದ್ರು ಕೂಡ ಅದನ್ನು ಸರಿಪಡಿಸೋ ಕೆಲಸ ನಾವಲ್ಲ, ತಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಉನ್ನತ ಶಿಕ್ಷಣ ಪಡೆದಿರ್ತಕ್ಕಂಥ ಅಧಿಕಾರಿಗಳ ಲೋಪದೋಷದಿಂದ ನಮ್ಮ ಸಮಾಜನ ತುಳಿತಕ್ಕಂಥ ಕೆಲಸ ಆಗ್ಯದ. ಅದು ಆಗಬಾರ್ದು. ತಕ್ಷಣ ಇವತ್ತು ಫೈಲ್ ವಾಪಸ್ ಬಂದು 1.5 ವರ್ಷ ಆದ್ರೂ ಕೂಡ ಇಲ್ಲೇ ಅದ. ತಕ್ಷಣ ಅದನ್ನು ಸರಿಪಡಿಸಿ ಕೇಂದ್ರ ಸರ್ಕಾರ ಕಳಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ನಂತರ ಕೇಂದ್ರ ಸರ್ಕಾರ ಕೂಡ ತಕ್ಷಣ ಅದನ್ನ ಪರಿಗಣಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ರೆ ಮಾತ್ರ ಸರಿ ಹೋಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದ್ರೆ ದೇಶದಲ್ಲೇ 16 ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿದ್ದೀವಿ, 9 ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಲ್ಲಿದ್ದರೂ ಕೂಡ ಕರ್ನಾಟಕದಲ್ಲಿ ನಾವು ಪೊಲೀಸ್ ಸಮಾಜದವರು ಪರಿಶಿಷ್ಟ ಪಂಗಡದ ಸೌಲಭ್ಯ ಪಡೆಯುವಲ್ಲಿ ನಾವು ಸಂಪೂರ್ಣ ವಿಫಲ ಮಾಡಿರ್ತಕ್ಕಂಥ ಯಾರಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದ ಕಾರಣ. ಹಂಗಾಗಿ ಏನದ ಶೀಘ್ರದಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಖಿಲ ಭಾರತ ಪೊಲೀಸ್ ಸಮಾಜದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ದತ್ತಾತ್ರೇಯ ರೆಡ್ಡಿ ಅಣ್ಣ ಅವ್ರ ಜೊತೆ ಈ ಶೀಘ್ರದಲ್ಲಿ ಕಲಬುರಗಿಯಲ್ಲಿ ಸಭೆ ಕರೆದು ನಿರ್ಣಯ ತಗೊಂಡಿವಿ. ಮುಂದಿನ ದಿವಸದಲ್ಲಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಮತ ಬಹಿಷ್ಕಾರ ಮಾಡಬೇಕು ಇಲ್ಲೋ ಏನ್ ಮಾಡ್ಬೇಕಂತಕ್ಕಂಥದ್ದು ಚರ್ಚೆ ಮಾಡ್ತೀವಿ. ಇಲ್ಲಾಂದ್ರೆ ನೀವು ಹೋಗ್ಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಪುಟ ಸಭೆಯ ಸಚಿವರುಗಳಿಗೆ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದನ್ನು ಸರಿಪಡಿಸೋದು ಸರಿಪಡಿಸದಿದ್ರೆ ಹಳ್ಳಿಗೆ ಖಾಲಿ ಕ್ಷೇತ್ರ ಕಡೆಗೆ ತಿರುಗಾಡಿಕೆ ಜನಜಾಗೃತಿ ಮಾಡಿ ಮತ ಬಹಿಷ್ಕಾರಕ್ಕೆ ಮುಂದಾಗಬೇಕಾಗ್ತದಂತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಪತ್ರಿಕೆಗೋಷ್ಠಿ ಮಾಡೋದ್ರ ಮುಖಾಂತರ ಎಚ್ಚರಿಕೆ ನೀಡುತ್ತಿದ್ದೇವೆ. ಎಲ್ಲ ಪ್ರತಿಯೊಂದು ಅವನ್ನೆಲ್ಲ ಗುರುತಿಸುವಂಥ ಕೆಲಸ ಆಗಬೇಕು. ಮತ್ತು ಅದೇ ರೀತಿ ಅಂಬಿಗರ ಚೌಡ ಧನ್ಯವಾದಗಳು. ಇವತ್ತು ನಮ್ಮ ಹುಲಿ ಸಮಾಜದ ದನಿಯ ಪರಿಸ್ಥಿತಿಯನ್ನು ನೋಡಿ ಮೂಲದ ನೀರಿಗೆ ಒಂದು ಇಟ್ಟಿಗೆ ಇಡೋ ಕೆಲಸ ಮಾಡಿಲ್ಲ. ಸರ್ಕಾರ ಅಭಿವೃದ್ಧಿ ಆಗಬೇಕಂತ ಮಾಡಿದ್ದರ ಮೂಲಗತಿಗೆ ನೀರು ಬಂದು ಮುಳುಗಡೆ ಆಗ್ತದ. ಮನಿ ಅಡ್ರೆಸ್ ಜಾತಿ ಅಂತಿಕೆ ಮಾಡಿ ಈ ರಾಜಕೀಯ ಷಡ್ಯಂತ್ರಗಳಿಂದ 37-38 ಪಂಗಡ ಮಾಡಿ ನಮ್ಮನ್ನು ದುಡಿಯೋ ಪ್ರಯತ್ನ ಆಗ್ತದೆ. ನಾವೆಲ್ಲ 37-38 ಮನಿ ಅಡ್ರೆಸ್ಗಳು ಅಂಥವನ್ನ ಜಾತಿಯನ್ನು ಮಾಡಿ ಅದನ್ನು ದುಡಿಯೋ ಪ್ರಯತ್ನ ಮಾಡಿ ನಮ್ಮ ಸಮಾಜವನ್ನು ಹೊರಗೆ ಇದ್ದಾರೆ. ಶಾಲೆಯಲ್ಲಿ ಈ ನಮ್ಮ ಸಮಾಜವನ್ನು ಇದೇ ರೀತಿ ಹೋಗಕ್ಕೆ ನಾವು ಬಂದಿಲ್ಲ. ಇವತ್ತು ನಮ್ಮ ಸಮಾಜ
ಅನ್ಯಾಯ ಆಗಿರ್ತಕ್ಕಂಥದ್ದು. ಇದನ್ನು ಶೀಘ್ರದಲ್ಲಿ ಸಭೆ ಕರೆದಿದ್ರ ಬಗ್ಗೆ ಶೀಘ್ರದಲ್ಲೇ ಅವರ ನೇತೃತ್ವದಲ್ಲಿ ಶೀಘ್ರದಲ್ಲೇ ಸಭೆ ಕರೆದು ನಿರ್ಣಯ ತಗೋತೀವಿ. ನಮಗೆ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿ ಮಾಡಿದ್ರೆ ನಾವು ಉಪಕಾರದಲ್ಲಿ ನಾವು ಅಭಿನಂದನೆ ಹೇಳ್ತೀವಿ. ಒಂದು ದಿವಸ ಅನ್ಯಾಯ ಮಾಡ್ಯಾರ. ಒಂದು ಇಂದ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಪಿಟೇಷನ್ ಮಾಡಿ ಅದೇ ಒಬ್ಬರು ಈಜಿ ಸಾಲ ಸೌಲಭ್ಯಗಳು ಇದರಲ್ಲಿ ಸಿಕ್ಕಿಲ್ಲ. ಅದರಲ್ಲಿ ವಿಶೇಷವಾಗಿ ರಾಜ್ಯದಲ್ಲೆಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಗೆದ್ದಿರ್ತಕ್ಕಂಥ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಇರಲ್ಲ. ಅವರು ಗುರುತಿಸಿ ಅವರೇ ಮಾಡಬೇಕು. ಇದು ಸಾಮಾಜಿಕ ನ್ಯಾಯ ಸರ್ಕಾರದಿಂದ ನಮ್ಮ ದಿವ್ಯ ನಿರ್ಲಕ್ಷ್ಯ ಅಲ್ಲಿಂದ ನಿರ್ಲಕ್ಷ್ಯ ಮೊನ್ನೆ ನಡೆದಿರ್ತಕ್ಕಂಥ ಬಜೆಟ್ನಲ್ಲಿ ಅಂಬಿಗರ ಚೌಡಯ್ಯನ ನಿಗಮ 300 ಜನ ಅಧಿಸರಿಸಿ 20 ಜನರಿಗೆ ಜನ ಸೌಲಭ್ಯ ಸಿಗತಕ್ಕಂಥ ಪರಿಸ್ಥಿತಿ ಅದ. ಅದು ಆಗಬಾರ್ದು. ಇವತ್ತು ರಾಜ್ಯ ಸರ್ಕಾರದ ಸನ್ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸಿದ್ದೆವು. ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ಪ್ರಾಧಿಕಾರವನ್ನು ಈ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕಂತ ನಾವೆಲ್ಲ ಸಮಾಜದ ಪ್ರಮುಖರು ಹಾಗೂ ಅಖಿಲ ಭಾರತೀಯ ಪೊಲೀಸ್ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಉಮೇಶ್ ಕುಂದಾಳ್ ಅವರ ನೇತೃತ್ವದಲ್ಲಿ ಹಾಗೂ ಇನ್ನೂ ಹಲವು ಸಮಾಜ ಮುಖಂಡರುಗಳು ರಾಜ್ಯ ಸರ್ಕಾರಕ್ಕೆ ಆಗ್ರಹಪಡಿಸಿದ್ದೆವು. ಈ ಬಜೆಟ್ ಅಧಿವೇಶನದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿ ಅದಕ್ಕೂ ಸುಮಾರು 1,000 ಕೋಟಿ ರೂಪಾಯಿಯನ್ನು ತಾವು ತೆಗೆದಿರಬೇಕಂತ ನಾವು ಆಗ್ರಹಪಡಿಸಿದ್ದೀವಿ. ಆದರೂ ಕೂಡ ರಾಜ್ಯ ಸರ್ಕಾರ ನಮ್ಮ ಕೋಲಿ ಕಬ್ಬಲಿಗ ಸಮಾಜಕ್ಕೆ ಒತ್ತಾಯವನ್ನು ಗಮನಿಗೆ ತೆಗೆದುಕೊಳ್ಳಲಾರದೆ ಅಸಹಕಾರ ಮಾಡಿದ್ದಕ್ಕೆ ನಮಗೆ ಆಕ್ರೋಶದ ನುಡಿಗಳು ಕೂಡ ಇದ್ದಾವೆ. ಯಾಕಂದರೆ ಇಡೀ ಐಂದ ಸಮಾಜದ ನಾಯಕರಂತ ಹೇಳಿಕೊಳ್ಳುವಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೆ ನಾವು ಮನವಿ ಸಲ್ಲಿಸಿದಾಗ ಹೇಗೆ ಸೋದರ ಸಮಾಜಗಳಾದಂಥ ಕುರು ಸಮಾಜಕ್ಕಿರ್ಬೋದು ಮತ್ತು ಇನ್ನೂ ಹಲವಾರು ಸಮಾಜಗಳಿಗಿರ್ಬೋದು ಒಂದೊಂದು ಸಮಾಜಕ್ಕೆ ಮಿನಿಮಮ್ ಅಲ್ಲಿ 2, 3, 4 ಪ್ರಾಧಿಕಾರಗಳ ರಚನೆಯಾಗಿದ್ದಾವೆ. ಅವ್ರಿಗೆ ಅದರ ಲಾಭವಾಗಿ ಅವರು ವರ್ಷ ಬಜೆಟ್ ಒಳಗೆ ಅವ್ರಿಗೆ 200 ಕೋಟಿ 400 ಕೋಟಿ ಈಗ ಒಂದೊಂದು ಪ್ರಾಧಿಕಾರಕ್ಕೆ ಹಿಂಗೆ ಹಣನೂ ಕೂಡ ಬಿಡುಗಡೆಯಾಗಿ ಆ ಸಮಾಜಗಳು ಉದ್ಧಾರ ಆಗ್ತಾ ಇದ್ದಾವೆ. ಅದೇ ಮಾದರಿಯಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಿ ಚೌಡದಾನಪುರದಲ್ಲಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 100 ಎಕರೆ ಭೂಮಿಯನ್ನು ಮೂಲಗತಿಗೆ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ನಾವು ಕೊಡಬೇಕಂತ ನಾವು ಕೇಳ್ಕೊಂಡಿದ್ವಿ. ನಮ್ಮ ಕೋಲಿ ಕಬ್ಬಲಿಗ ಸಮಾಜದ ಯಾವುದೇ ವಿಷಯಗಳನ್ನ ತಾವು ಗಣನೆಗೆ ತೆಗೆದುಕೊಳ್ಳಾದ ನಮಗೆ ವಿಷಾದನೆ ಐತಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ಆ ಅಭಿವೃದ್ಧಿ ಪ್ರಾಧಿಕಾರದ ವಿಷಯದ ಬಗ್ಗೆ ಗಮನ ಹರಿಸಬೇಕು ಮತ್ತು ಮೂಲಗತಿಗೆಯನ್ನ ಕೂಡಲ ಸಂಗಮ ಮಾದರಿಯಲ್ಲಿ ಡೆವಲಪ್ಮೆಂಟ್ ಮಾಡಬೇಕು. ಅಲ್ಲಿ ಇನ್ನೊಂದು ವಿಶ್ವನಾಥ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು, ತಾಯಿ ಜಗನ್ಮಾತೆ ಗಂಗಾ ಪರಮೇಶ್ವರಿ ದೇವಸ್ಥಾನವನ್ನು ಕಟ್ಟಿ ಒಂದು ಪ್ರವಾಸೋದ್ಯಮ ಉತ್ತೇಜನ ನೀಡೋಕ್ಕೆ ಅಲ್ಲಿ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಶರಣರಲ್ಲಿ ನಿಜಶರಣ ಅಂತ ಬಿರುದನ್ನು ಪಡೆದಂಥ ಅಂಬಿಗರ ಚೌಡಯ್ಯರ ಮೂಲಗದ್ದಿಗೆ ದುಸ್ತಾವ ಸ್ಥಿತಿಯಲ್ಲಿದೆ. ತಾವು ನೀರಾವರಿ ಇಲಾಖೆಯಿಂದ 32 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ರಿ. ಅದು ಮೂಲಗದ್ದಿಗೆ ಡೆವಲಪ್ಮೆಂಟ್ ಬಿಟ್ಟು ಉಳಿದಿದ್ದೆಲ್ಲ ಆಗಿದೆ ಅಲ್ಲಿ. ಅದಕ್ಕೋಸ್ಕರ ಇನ್ನೂ ಹೆಚ್ಚಿನ ಪ್ರಮಾಣದ ಅನುದಾನವನ್ನು ಕೊಟ್ಟು ಆ ಮೂಲ ಗದ್ದಿಗೆಯನ್ನು ಡೆವಲಪ್ಮೆಂಟ್ ಮಾಡಬೇಕಂತ ನಾವು ಈ ಮುಖಾಂತರ ಆಗ್ರಹಪಡಿಸ್ತಾ ಇದ್ದೀವಿ. ವೇದವ್ಯಾಸ ಪೀಠದಿಂದ ಬ್ರಹ್ಮಶ್ರೀ ರಾಜಗುರು ಸ್ವಾಮೀಜಿ.